ಕೋತಿಗಳ ಕಾಟದಿಂದ ಬೆಚ್ಚಿಬಿದ್ದ ಬೀದರ್ನ ಜನತೆ. ಮಂಗನ ದಾಳಿಯಿಂದ ಗಾಯಗೊಂಡ ಬಡಾವಣೆ ಜನ. ಬೀದರ್ನ ನಾವದಗೇರಿ ಬಡಾವಣೆಯ ಜನ ಇದೀಗ ಕೋತಿಗಳ ಕಾಟಕ್ಕೆ ಕಂಗೆಟ್ಟು ಹೋಗಿದ್ದಾರೆ. ಕೋತಿಗಳ ಕಾಟದಿಂದ ಬೀದರ್ನ ಜನತೆ ಹೈರಾಣಾಗಿ ಹೋಗಿದ್ದಾರೆ. ಮಂಗನ ದಾಳಿಯಿಂದ ಬಡಾವಣೆ ಜನ ಗಾಯಗೊಳ್ತಾ ಇದ್ದಾರೆ. ದಿನನಿತ್ಯ ಕಾಟ ಕೊಡ್ತಾ ಇರುವಂತಹ ಕೋತಿಗಳಿಂದ ಈಗ ಬಡಾವಣೆಯ ಬೀದರ್ನ ನಾವದಗೇರಿ ಬಡಾವಣೆಯ ಜನ ಕಂಗಾಲಾಗಿದ್ದಾರೆ. 5 ಜನರ ಮೇಲೆ ಕೋತಿಗಳು ದಾಳಿ ಮಾಡಿವೆಯಂತೆ. ಕೋತಿಗಳ ದಾಳಿಯಿಂದ ಆತಂಕಕ್ಕೊಳಗಾಗಿದ್ದಾರೆ ಜನ. ಪುಂಡ ಕಪಿ ಮಹಿಳೆಯರು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಇದೆಯಂತೆ. ಕೋತಿಗಳು ಕಚ್ತಾ ಇರೋದ್ರಿಂದ ರಸ್ತೆಯಲ್ಲಿ ಓಡಾಡೋರೇ ಕಡಿಮೆ ಆಗ್ತಾ ಇದ್ದಾರೆ. ಯಾರಾದ್ರೂ ರಸ್ತೆಗೆ ಬಂದ್ರೆ ಅವರ ಮೇಲೆಯೇ ಈ ಕೋತಿಗಳು ದಾಳಿ ಮಾಡ್ತಾ ಇದೆಯಂತೆ. ಪುಂಡ ಕೋತಿಯನ್ನ ಸೆರೆ ಹಿಡಿಯಬೇಕು ಅಂತ ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ. ಪ್ರತಿನಿತ್ಯವೂ ಕೈಯಲ್ಲಿ ಬಡಿಗೆ ಹಿಡ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಕೋತಿಯ ದಾಳಿಯಿಂದ ಗಾಯಕ್ಕೊಳಗಾಗಿರುವಂತಹ ಮಹಿಳೆಯ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದೀವಿ. ಮಹಿಳೆಯರು ಮತ್ತೆ ಮಕ್ಕಳೇನಾದ್ರೂ ರೋಡ್ಗೆ ಬಂದ್ರೆ ಆ ಸಂದರ್ಭದಲ್ಲಿ ಏಕಾಏಕಿ ಕೋತಿಗಳ ಅಟ್ಯಾಕ್. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ. ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಾಡ್ತಾ ಇದೆಯಂತೆ. ಹಾಗಾಗಿ ಕೈಯಲ್ಲಿ ಬಡಿಗೆ ಹಿಡ್ಕೊಂಡೇ ಓಡಾಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವು ಪತ್ತಗಾರ ಸರ್ ಏಕ್ದಮ್ ಹಿಂದಿನ ಬಂದು ಸರ್ ಕೊನೆಗಿಲ್ಲ ಆವಾಜ್ ಮಾಡಲ್ಲ ಪ್ಲೇ. ಈಗ ಆವಾಜ್ ಮಾಡಲ್ಲ ಪ್ಲೇ ಬಂದು ಹಿಂದಿನ ಪಟ್ಟ ಅಂತ ಹಿಡಿದು ಸರ್. ಹಿಂದೆ ಬಂದು ಈ ಕಡೆ ಹಿಡಿದು ಈ ಕಡೆ ಓಡೋಗಂಬಂದ ಮತ್ತೆ ಈ ಕಾಲಿಗೆ ಹಿಡಿದು ಸರ್. ಆತವ ಹಬ್ಬ ಕಿರದ್ರು ಇದು ನಂಬಲ್ಲವ ಅವ ಮತ್ತೆ ಬಡಿಗೆ ತೊಗೊಂಡು ಹೊಡೆದಾನ ಸರ್. ಅದು ಅಂಶ ಬಿಟ್ಟು ಹಾಗೆ ಹೋಗ್ಯ ಸರ್. ಆ ಹೋಗಿನಾಗ ಬಂದೆ ಸರ್. ತೆಳ ಬಂದು ಸೀದಾ ಹಾಸ್ಪಿಟಲ್ಗೆ ಹೋಗಿ ಅವು ಪತ್ತಗಾರ ಸರ್ ಏಕ್ದಮ್ ಹಿಂದಿನ ಬಂದು ಸರ್ ಕೊನೆಗಿಲ್ಲ ಆವಾಜ್ ಮಾಡಲ್ಲ ಪ್ಲೇ. ಈಗ ಆವಾಜ್ ಮಾಡಲ್ಲ ಪ್ಲೇ ಬಂದು ಹಿಂದಿನ ಪಟ್ಟ. ರಾಯಚೂರಲ್ಲಿ ನಡೆದ ಜನಸಂಕಲ್ಪ ಯಾತ್ರೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಭಾಗವಹಿಸಿದ್ರು. ಕಾಂಗ್ರೆಸ್ ನಾಯಕರ ವಿರುದ್ಧ ಗುಡುಗಿದ್ರು. ಆರ್ಎಸ್ಎಸ್ ಬಗ್ಗೆ ಮಾತನಾಡುವ ನೈತಿಕತೆ ಕಾಂಗ್ರೆಸ್ಗಿಲ್ಲ. ಸಮಾಜವಾದ ಸಿದ್ಧಾಂತ ಹೊಂದಿದ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರ್ತಾ ಇದ್ದಂತೆ ಸಮಾಜವಾದವನ್ನ ಮಡಿಚಿ ಮನೇಲಿಟ್ರು. ಈಗ ಸಣ್ಣ ಹುಡುಗ ಓಡಿದ್ರೆ ಓಡ್ತೀರಿ, ಕುಂತ್ರೆ ಕೂರ್ತೀರಿ ಅಂತ ಸಿಎಂ ಟೀಕಿಸಿದ್ರು. ಅಲ್ಲದೆ ಈ ಸಂಕಲ್ಪ ಯಾತ್ರೆ ಮುಕ್ತಾಯದ ಹಂತಕ್ಕೆ ಬಂದಾಗ ಅದು ವಿಜಯಿ ಯಾತ್ರೆ ಆಗ್ತಾ ಇದೆ, ಬೇಕಿದ್ರೆ ಬರೆದಿಟ್ಕೊಳ್ಳಿ ಅಂತ ಸಿಎಂ ಸವಾಲ್ ಮಾಡಿದ್ರು. ಸಮಾಜವಾದಿಯನ್ನ ಯಾವತ್ತು ನೀವು ಕಾಂಗ್ರೆಸ್ ಸೇರಿದ್ರೆ ಅವತ್ತೇ ಸಮಾಜವಾದಿಯನ್ನ ಮಡಚಿ ಮನೆಗಿಟ್ಟು ಬಿಟ್ಟಿರಿ, ಮರ್ತು ಬಿಟ್ಟಿದ್ದೀರಿ. ನನಗೇನು ದುಃಖ ಆಗುತ್ತಂತಂದ್ರೆ ಆ ಸಣ್ಣ ಹುಡುಗನ ಕಾಲ್ ಕೈಯಾಗ ನೀವು ನಿಂತು ಸೇವೆ ಮಾಡ್ತಿರಲ್ಲ, ಅವ್ ಓಡಿದ್ರೆ ಓಡ್ತೀರಿ, ಕುಂದರ್ತೀರಿ. ಇದು ಸ್ವಾಭಿಮಾನದ ಸಂಕೇತ ಅಲ್ಲ. ಅಧಿಕಾರಕ್ಕಾಗಿ ಏನೆಲ್ಲವನ್ನು ಮಾಡಕ್ ಸಿದ್ಧರಾಗಿದ್ದೀರಿ. ಈ ಸಂಕಲ್ಪ ಯಾತ್ರೆ ಅಂತಿಮಗೊಂಡಾಗ ಇದು ವಿಜಯ ಯಾತ್ರೆಯಾಗಿ ಪರಿವರ್ತನೆ ಆಗ್ತದೆ. ಇದು ಬರೆದಿಟ್ಕೊಳ್ಳಿ. ಕಾಂಗ್ರೆಸ್ನವರು ಏನು ಕನಸು ಕಾಣ್ತಾ ಇದ್ದಾರೆ, ಅವ್ರ ಕನಸಾಗೆ ಉಳಿತದೆ. ಸಮಾಜವಾದ